ಪಶ್ಚಿಮ ಘಟ್ಟದಲ್ಲಿ ಮಳೆ ಹೆಚ್ಚಾಗ್ತಾ ಇದ್ರೆ ಅದರ ಪರಿಣಾಮವಾಗಿ ಡ್ಯಾಮ್ಗಳಿಗೆ ನೀರು ತುಂಬುತ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜೀವನದಿಗಳು ಕೂಡ ತುಂಬಿ ಹರಿತಾ ಇದೆ. ಪ್ರಮುಖ ಜೀವನದಿ ನೇತ್ರಾವತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಮಂಗಳೂರು ತಾಲೂಕಿನ ಪಾವೂರು ಅಣೆಕಟ್ಟು ಬಳಿ ನೇತ್ರಾವತಿ ನದಿಯ ಅಬ್ಬರ ಹೆಚ್ಚಾಗ್ತಾ ಇದ್ದು ಸಮುದ್ರ ಸೇರಲು ರಭಸದಿಂದ ನದಿ ನೀರು ಹರಿತಾ ಇರುವಂತಹ ಅಣೆಕಟ್ಟಿನ ಗೇಟ್ಗಳನ್ನು ಈಗಾಗಲೇ ಅಧಿಕಾರಿಗಳು ತೆರೆಯುವ ಮೂಲಕವಾಗಿ ಸಮುದ್ರಕ್ಕೆ ನೀರು ಬಿಡುವಂತಹ ಕೆಲಸಗಳನ್ನ ಮಾಡಲಾಗಿದೆ. ಪಾವೂರು ಅಣೆಕಟ್ಟಿನ ಬಳಿಯಿಂದ ಒಂದಷ್ಟು ವಿಜುವಲ್ಸ್ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಆರೆಂಜ್ ಅಲರ್ಟ್ ಇದೆ. ಹೀಗಾಗಿ ಮಳೆ ಆಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಆದರೆ ಇಡೀ ಜಿಲ್ಲಾದ್ಯಂತ ಇವತ್ತು ಮೋಡ ಕವಿದ ವಾತಾವರಣ ಇದೆ. ಕೆಲವು ಕಡೆ ಆಗಾಗ ಬಿಟ್ಟು ಮಳೆ ಆಗ್ತಾ ಇದೆ, ಮತ್ತೆ ಮೋಡ ಕವಿದ ವಾತಾವರಣ ಇದೆ. ಆದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಕಾರಣಕ್ಕಾಗಿ ಜಿಲ್ಲೆಯ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ. ನಾವು ಗಮನಿಸಬಹುದು ನೇತ್ರಾವತಿ ನದಿ ಯಾವ ರೀತಿಯಾಗಿ ಇವತ್ತು ತುಂಬಿ ಹರಿತಾ ಇದೆ ಅನ್ನುವಂಥದ್ದು. ಮಂಗಳೂರಿನ ಪಾವೂರು ಸಮೀಪದ ನೇತ್ರಾವತಿ ನದಿ ಹತ್ರ ನಾವಿರುವಂಥದ್ದು. ಇಲ್ಲಿ ಭಾಳಷ್ಟು ವೇಗವಾಗಿ ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ. ಈ ಎಲ್ಲ ನದಿಗಳು ಜೀವ ನದಿಗಳು ಇದೇ ರೀತಿಯಾಗಿ ತುಂಬಿ ಹರಿತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಸುರಿತಾ ಇದೆ. ಕಳೆದ 2 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತವೂ ಸಾಕಷ್ಟು ಮಳೆ ಆಗಿದೆ. ಹಾಗಾಗಿ ನೇತ್ರಾವತಿ ನದಿ ಸೇರಿದಂತೆ ಎಲ್ಲ ನದಿಗಳು ಜೀವ ನದಿಗಳು ತುಂಬಿ ಹರಿತಾ ಇದೆ. ನೇತ್ರಾವತಿ ನದಿ ಹರಿದು ಸಮುದ್ರ ಸೇರಲಿಕ್ಕೆ ಹೋಗ್ತಾ ಇರುವಂಥದ್ದು. ಇದು ಪಾವೂರಿನಲ್ಲಿರುವಂಥ ಒಂದು ಸೇತುವೆ. ಇಲ್ಲಿ ಅಣೆಕಟ್ಟಿರುವಂಥದ್ದು. ಆ ಅಣೆಕಟ್ಟನ್ನು ಇವತ್ತು ಓಪನ್ ಮಾಡಲಾಗಿದೆ. ಅಂದರೆ